ಇನ್ನು ಕೊನೆಯದಾಗಿ ಈ ಚುನಾವಣೆಯಲ್ಲಿ ನನಗೆ ಸಿಕ್ಕಿರುವಂತಹ ಮತಗಳ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ, ಮಾಧ್ಯಮದಲ್ಲೂ ಆಗ್ತಾ ಇದೆ, ಜನಮಾನಸದಲ್ಲೂ ಆಗ್ತಾ ಇದೆ. ಏನಪ್ಪ ಆಗ್ತಾ ಇದೆ ಅಂತ ಹೇಳಿದ್ರೆ, ಆಲ್ ಆಫ್ ಎ ಸಡನ್ ಬಂದು ಎಲ್ಲೋ ಕೊಡ್ಲಿಪೇಟೆಯಿಂದ ಬಂದು ಇವರು ಇಷ್ಟು ಮತ ಪಡ್ಕೊಂಡಿದ್ದಾರೆ, ಇನ್ನು ಕೊಡ್ಲಿಪೇಟೆಗೆ ಹೋಗ್ತಾರೆ ಇವರು ಅಂತೇಳಿ. ನಾನು ತೀರ್ಮಾನ ಮಾಡಿ ಆಗಿದೆ. ನಾನೊಬ್ಬ ಹುಟ್ಟು ಹೋರಾಟಗಾರ. ನನ್ನ ಹೋರಾಟದ ಇನ್ನೊಂದು ಅನುಭವ ಇದು ಚುನಾವಣೆ, ನನ್ನ ಚೊಚ್ಚಲ ಚುನಾವಣೆ. ಈ 18,975 ಮತಗಳಲ್ಲ, 975 ಫ್ಯಾಮಿಲಿಗಳು ನನಗೆ ಬೆಂಬಲಿಸಿದ್ದಾರೆ. ಇವರಿಗೆ ನಾನು ಚಿರಋಣಿಯಾಗಿರ್ತೇನೆ. ನಾನು ನನ್ನ ಮನೆಯನ್ನ ದಾವಣಗೆರೆಗೆ ಶಿಫ್ಟ್ ಮಾಡಿದ್ದೇನೆ. ಈಗಾಗಲೇ ನನ್ನ ಫ್ಯಾಮಿಲಿ ಇಲ್ಲೇ ಇದೆ. ಇಲ್ಲೇ ನಾನು ಇವರೊಂದಿಗೆ ಎದ್ದು ಬಿದ್ದು ಇವರ ಇಶ್ಯೂಗಳಲ್ಲಿ ಇನ್ವಾಲ್ವ್ ಆಗಿ ಈ ಚುನಾವಣೆಯಲ್ಲಿ ಏನು ನನಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ, ಒಂದೇ ₹1 ನಾನು ಖರ್ಚು ಮಾಡದಲೆ, ನನ್ನ ಜೇಬಿಂದ ₹1 ಖರ್ಚಾಗಿಲ್ಲ ಸರ್. ಇದು ಫ್ಯಾಕ್ಟ್. ಭಗವಂತನ ಸಾಕ್ಷಿಯಾಗಿ ನಾನು ಹೇಳ್ತೇನೆ, ನನ್ನ ಜೇಬಿಂದ ₹1 ಖರ್ಚಾಗಿಲ್ಲ. ನನಗೆ ಹಣನೂ ಕೊಟ್ಟಿದ್ದಾರೆ, ಓಟು ಕೊಟ್ಟಿದ್ದಾರೆ, ನೋಟು ಕೊಟ್ಟಿದ್ದಾರೆ. ಇದು ದೊಡ್ಡ ಪ್ರೀತಿ. ಈ ಪ್ರೀತಿಯನ್ನ ಗಳಿಸುವಂಥದ್ದು ದೊಡ್ಡ ಅನುಗ್ರಹ ನನಗೆ. ನಾನು ಯಾವತ್ತೂ ಸೋತಿಲ್ಲ ಸರ್. ನಾನು ಸಂಖ್ಯಾಬಲದಲ್ಲಿ ನಾನು ಸ್ವಲ್ಪ ಕಡಿಮೆ ಆಗಿರ್ಬೋದು ಇವರೊಂದಿಗೆ, ಆದರೆ ನಾನು ಜನರ ಹೃದಯವನ್ನು ಗೆದ್ದಿದ್ದೇನೆ. ನನ್ನ ಚುನಾವಣೆಯಲ್ಲಿ ನನಗೆ ಆತ್ಮಸಂತೃಪ್ತಿ ಇದೆ. ಈ ಜನರ ಬೆಂಬಲಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಇದೇ ಸಂದರ್ಭದಲ್ಲಿ ಗೆದ್ದಿರುವಂತಹ ಅಭ್ಯರ್ಥಿ ಅದು ಅಕ್ರಮವಾಗಿ ಗೆದ್ದಿರಲಿ, ಸಕ್ರಮವಾಗಿ ಗೆದ್ದಿರಲಿ, ಗೆಲುವೆ. ಇದು ಚುನಾವಣೆ ಅಂತ ಹೇಳಿದ್ರೆ ರಂಗ ಇದ್ದ ಹಾಗೆ ಪ್ರಜಾಪ್ರಭುತ್ವದ. ಏನಾದರೂ ಈಗ ಗೆದ್ದಾಗಿದೆಯಲ್ಲ, ಅವರಿಗೂ ಕೂಡ ನಾನು ಶುಭಾಶಯವನ್ನು ಕೊಡ್ತೇನೆ. ಆಸ್ ಆನ್ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೇ ಗೆಲ್ಲಿ ಯಾರೇ ಸೋಲಿ, ಚುನಾವಣೆಯಲ್ಲಿ ನಾವು ಹಿಟ್ಟಕ್ಕಾಗಿ ನಾವು ಪರಸ್ಪರ ಆರೋಪ ಪ್ರತ್ಯಾರೋಪ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡಿರ್ಬೋದು. ಗೆದ್ದ ನಂತರ ನೀವಿವತ್ತು ಶಾಸಕರಾಗಿದ್ದೀರಾ, ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಆ ಜವಾಬ್ದಾರಿಯುತವಾಗಿ ನೀವು ನಡ್ಕೊಳ್ಳಿ. ₹100 ಕೋಟಿ ಬಜೆಟ್ ಅಲ್ಲಿ ಅನುದಾನ ಅಲಾಕೇಟ್ ಆಗಿದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ. ನಾನು 2 ರಿಕ್ವೆಸ್ಟ್ ಅನ್ನ ನಾನು ಸಮರ್ಥ ಶಾಮನೂರ್ ಅವರ ಹತ್ರ ಮಾಡಲಿಕ್ಕೆ ಬಯಸ್ತೇನೆ. ಒಂದನೇ ಡಿಮ್ಯಾಂಡ್, ಅತ್ಯಂತ ಆದ್ಯತೆಯಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂಥದ್ದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇದು ನನ್ನ ಕನಸು ಕೂಡ ಆಗಿತ್ತು, ನಿಮ್ಮ ಕನಸು ಕೂಡ ಮಾಡ್ಕೊಳ್ಳಿ. ಯಾಕಂದ್ರೆ ಜನರಿಗೆ ಉಪಕಾರ ಆಗಲಿ, ಅದು ನನಗೆ ನಿಮಗೆ ಉಪಕಾರ ಅಲ್ಲ. ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ಈ 100 ಕೋಟಿ ಅನುದಾನದಲ್ಲಿ ಫಸ್ಟ್ ಪ್ರಿಯಾರಿಟಿಯಲ್ಲಿ ಮಾಡಿ. 2ನೇ ಪ್ರಿಯಾರಿಟಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅಲ್ಲಿ ಚರಂಡಿ, ಸರಿಯಾದ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಮಳೆ ಬಂದ್ರೆ ಆಜಾದ್ ನಗರ ಭಾಗದಲ್ಲಿ ಮುಳುಗೋಗುತ್ತೆ. ಪಾಪ ಬಡವರು ಬಾಡಿಗೆ ಕಟ್ಕೊಂಡು ಮನೆಯಲ್ಲಿದ್ದಾರೆ. ಸೆಕೆಂಡ್ ಪ್ರಿಯಾರಿಟಿ ಮೂಲಭೂತ ಏನು ಸೌಕರ್ಯಗಳ ಅಭಿವೃದ್ಧಿಗೆ ಕೊಡಿ. ಯಾಕಂದ್ರೆ ಈ 100 ಕೋಟಿ ಒಂದು ವೇಳೆ ನೀವು ಸರಿಯಾಗಿ ಅನುದಾನ ಯುಟಿಲೈಸ್ ಮಾಡಿಕೊಳ್ಳಿಲ್ಲ ಅಂದ್ರೆ ಮತ್ತೆ ಸರ್ಕಾರಿ ಖಜಾನೆಗೆ ಸೇರುತ್ತೆ. ಇದು ದೊಡ್ಡ ಒಂದು ಡ್ರಾಬ್ಯಾಕ್ ಆಗ್ತದೆ. ಅದಕ್ಕೆ ಅವಕಾಶ ಕೊಡಬೇಡಿ. ನೀವು ಗೆದ್ದಿದ್ದೀರಾ, ಇಮ್ಮಿಡಿಯೇಟ್ಲಿ ಅದಕ್ಕೆ ಆಕ್ಷನ್ ಪ್ಲಾನ್ ಮಾಡಿ, ಅದಕ್ಕೆ ಕ್ರಿಯಾಯೋಜನೆ ಇದು ಮಾಡಿ. ನಿಮಗೆ ಬೇಕಾದ್ರೆ ನಂದು ಕೂಡ ಕೆಲವೊಂದು ವೀಕ್ಷಣೆ ಇದೆ, ನೀವು ಕೇಳಿದ್ರೆ ನಾನು ಕೂಡ ಕೊಡ್ತೇನೆ. ನನಗಲ್ಲ, ನನ್ನ ಮನೆಗಾಗಿ ಅಲ್ಲ, ನಮ್ಮ ಪಕ್ಷಕ್ಕಾಗಿ ಅಲ್ಲ. ಜನರು ನನಗೆ ತುಂಬಾ ಸಮಸ್ಯೆಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಸಮರ್ಥ ಶಾಮನೂರ್ ಅವರೇ, ನೀವು ಗೆದ್ದಿದ್ದೀರಾ. ಆ ಗೆದ್ದಿರುವಂತ ಖುಷಿಯಲ್ಲಿ ಏನಾದ್ರೂ ಒಂದು ಉಪಕಾರವನ್ನಾದ್ರೂ ಮಾಡಿ. ಮುಂದೆ ಇನ್ನೊಂದು 2 ವರ್ಷ ಕಣ್ಣು ಮುಚ್ಚಿ ಕಣ್ಣು ಬಿಡಿದ್ರೆ ಬಂದ್ಬಿಡ್ತದೆ. ಜನರಲ್ ಎಲೆಕ್ಷನ್ ಅಲ್ಲಿ ಮತ್ತೆ ನೋಡುವ, ಮತ್ತೊಂದು ಫೈಟ್ ಇದೆ, ಅದು ಬೇರೆನೇ ವಿಚಾರ. ಅದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಅನುದಾನ ಜನರಿಗೆ ಅವರ ಆರೋಗ್ಯ ಮಟ್ಟ ಸುಧಾರಣೆ ಆಗಬೇಕು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಮತ್ತು ಅಲ್ಲಿರುವಂತಹ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ 2ನೇ ಪ್ರಿಯಾರಿಟಿ. ಶಿಕ್ಷಣಕ್ಕೆ ಒತ್ತು ಕೊಡಿ. ಖಾಸಗಿ ಶಾಲೆಗಳ ಕೊರತೆ ಏನಿಲ್ಲ ದಾವಣಗೆರೆಯಲ್ಲಿ. ಇದು ಎಜುಕೇಶನ್ ಹಬ್ಬು, ನನಗೆ ಗೊತ್ತಿದೆ. ಪಾಪ ಬಡವರ ಮಕ್ಕಳು ಆಗಲ್ಲ ಸರ್. ಸರ್ಕಾರಿ ಶಾಲೆಯಲ್ಲಿ ನೀವು ವ್ಯವಸ್ಥೆ ಮಾಡಿದ್ರೆ ಅವ್ರು ಏನೋ ಕಲಿಸ್ಕೊಂಡು ಅವರ ಮನೆಯ ಜೀವನದ ಆರ್ಥಿಕ ಮಟ್ಟ ಸುಧಾರಣೆ ಆಗ್ತದೆ. ಎಜುಕೇಶನ್, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕಂತೇಳಿ ಬಾಬಾ ಸಾಹೇಬರು ಏನು ಹೇಳಿದ್ದಾರೆ. ಅವರಿಗೆ ಶಿಕ್ಷಣ ಕೊಡೋಣ ನಾವು ಬಡವರಿಗೆ. ಇದು 2 ಆದ್ಯತೆಯಲ್ಲಿ ನೀವು ಕೆಲಸ ಮಾಡಬೇಕಂತ ನಾನು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೇನೆ, ಸಲಹೆ ಕೂಡ ಕೊಡ್ತಾ ಇದ್ದೇನೆ. ಕೊನೆಯದಾಗಿ ಇನ್ನೊಂದು ವಿಚಾರ, ಈ ಎಂಡ್ ಆಫ್ ದ ಡೇ ರಿಸಲ್ಟ್ ಎಲ್ಲ ಅನೌನ್ಸ್ ಆಯಿತು. ಅನೌನ್ಸ್ ಆದ ತಕ್ಷಣದಲ್ಲೇ ಕೆಲವೊಂದು ಜನರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಚುನಾವಣೆಯಲ್ಲಿ ಆಡಳಿತದ ಇಡೀ ಕ್ಯಾಬಿನೆಟ್ ಬಂದಿಲ್ಲಿ ಕೂತಿತ್ತು, ಈಗ ಅವ್ರು ಎಲ್ಲಿದ್ದಾರಂತ ಕೇಳ್ತಾ ಇದ್ದಾರೆ. ನಾನು ಯಾರೆಲ್ಲ ಚುನಾವಣಾ ರಂಗಕ್ಕೆ ಬಂದು ಅವತ್ತೇನೆಲ್ಲ ಭಾಷಣಗಳು ಮಾಡಿದ್ದೀರಾ, ಜನರು ಇವತ್ತು ಕಾಯ್ತಾ ಇದ್ದಾರೆ. ಬನ್ನಿ, ನೀವೇ ಆ ಜನರ ಸಮಸ್ಯೆಯನ್ನ ಕೇಳಿ ಅವರಿಗೆ ಪರಿಹಾರ ಕೊಡಿ. ಚುನಾವಣೆಯಲ್ಲಿ ಬಂದು ಭಾಷಣ ಮಾಡಿ ಹೋಗೋದು ಬಹಳ ಈಸಿ. ಹಾಗಾಗಿ ನೀವು ಬಂದು ಅವರ ಸಮಸ್ಯೆಗೆ ಸ್ಪಂದಿಸಿ. ಅಫ್ಸರ್ ಕೊಡ್ಲಿಪೇಟೆ ಗೆದ್ದಿದ್ರು ಕೂಡ ಇದನ್ನೇ ಮಾಡ್ತಾ ಇದ್ದಿದ್ದು. ನಾನೇನು ವೈಯಕ್ತಿಕ ಹಿತಾಸಕ್ತಿಗಾಗಿ ನಾನು ಚುನಾವಣೆಗೆ ಬರಲಿಲ್ಲ, ನಾನು ಜನರ ಹಿತಾಸಕ್ತಿಯಾಗಿ ಬಂದವನು. ಅದಾದರೆ ನಾನು ಶ್ಯಾಡೋ MLA ಆಗಿ ಕೆಲಸ ಮಾಡ್ತೇನೆ.
ನನಗೆ ವಿಧಾನಸಭೆಯಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಷ್ಟೇ, ಬೀದಿಯಲ್ಲಿ ನಿಂತು ನಾನು ಹೋರಾಟ ಮಾಡಲಿಕ್ಕೆ ನನಗೆ ರೈಟ್ಸ್ ಇದೆ ಪ್ರಜಾಪ್ರಭುತ್ವದಲ್ಲಿ. ನಾನು ಶಾಡೋ MLA ಆಗಿ ನಿಮ್ಮ ಅಂಕು ಡೊಂಕುಗಳನ್ನ, ನಿಮ್ಮ ಫೇಲ್ಯೂರ್ಗಳನ್ನ, ಏನೆಲ್ಲ ಅಭಿವೃದ್ಧಿ ಆಗ್ಬೇಕೆಂಬುದನ್ನ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಮುಖ್ಯಮಂತ್ರಿಯವರೇ ಬನ್ನಿ, ಸಿದ್ದರಾಮಯ್ಯನವರೇ ಬನ್ನಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಇನ್ನೊಂದು 8 ದಿನ ಠಿಕಾಣೆ ಹೂಡಿ. ಇಲ್ಲಿ ಎಷ್ಟೆಲ್ಲ ಸಮಸ್ಯೆ ಇದೆ ಅದೆಲ್ಲವನ್ನ ನೀವು ನೋಟ್ ಮಾಡಿಕೊಂಡು ನೀವೇ ಅಧಿಕಾರದಲ್ಲಿದ್ದೀರಾ, ಅದನ್ನ ಪರಿಹಾರ ಮಾಡಿ. ಯಾಕಂದ್ರೆ ಚುನಾವಣೆಯಲ್ಲಿ ಬಂದು ಭಾಷಣ ಮಾಡಿ ಹೋಗುವುದು ಮಾತ್ರ ಅಲ್ಲ, ಜನರು ನಿರೀಕ್ಷೆ ಇಟ್ಟು ನಿಮಗೆ ಏನೋ ಗೆಲ್ಸಿದ್ದಾರೆ, ಅದು ಅಕ್ರಮನೋ ಸಕ್ರಮನೋ ಏನೋ. ಇದು ನನ್ನ ರಿಕ್ವೆಸ್ಟ್. ಕೊನೆಯದಾಗಿ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ 1,80,000 ಅಹಿಂದ ಮತದಾರರಿಗೆ ನಾನೊಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ನೀವು ಮಾಡಿ ತೋರಿಸಿರುವಂತಹ ಈ ಒಂದು ಸಾಧನೆ ಏನಿದೆ, ಮುಂದೆ ಬರುವಂತಹ ಯಾವುದೇ ಎಲೆಕ್ಷನ್ಸ್ ಇರಲಿ, ಈ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಈ ಅಹಿಂದ ವರ್ಗದವರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ತಾ ಇದ್ರಲ್ಲ, ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ನಿಮ್ಮದೇ ಒಂದು ಸ್ವತಂತ್ರ ಒಂದು ರಾಜಕೀಯ ಶಕ್ತಿಯನ್ನ ತಯಾರು ಮಾಡ್ಕೊಳ್ಳಿ. ಅದು ಯಾವುದೇ ಪಕ್ಷವನ್ನು ನೀವು ಬೆಂಬಲಿಸಿ. ನಾನು SDP ಬೆಂಬಲಿಸಿ ಅಂತ ನಾನು ಹೇಳಲ್ಲ. SDP ಬೆಂಬಲಿಸಿದ್ರೆ ವೆಲ್ಕಮ್, ಆಲ್ಮೋಸ್ಟ್ ವೆಲ್ಕಮ್, ಬನ್ನಿ. ನಮ್ಮ ಪಕ್ಷದಲ್ಲಿ ಸದಸ್ಯತ್ವ ತಗೊಳ್ಳೋದಾದ್ರೂ ಓಕೆ, ಲೀಡರ್ಶಿಪ್ ತಗೊಳ್ಳೋದಾದ್ರೂ ಓಕೆ. ಇಲ್ಲ, SDP ನೀವು ಬರಲಿಲ್ಲ, ನಿಮ್ಮದೇ ಒಂದು ಸ್ವತಂತ್ರ ಒಂದು ರಾಜ್ಯಾಧಿಕಾರವನ್ನು ಹಿಡಿಲಿಕ್ಕೆ ಇರುವಂತಹ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ. ಬಾಬಾ ಸಾಹೇಬರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಆ ಮಾತೇನಂತ ಹೇಳಿದ್ರೆ, ಇದು ರಾಜಕೀಯ ಎಂಬುದು ಇದು ನಿಂತ ನೀರಲ್ಲ, ಇದು ಹರಿಯುವ ನೀರು. ಇವತ್ತಿದ್ದ ಸಿಚುವೇಶನ್ ನಾಳೆ ಇರಬೇಕಂತ ಇಲ್ಲ. ಇದಕ್ಕಿಂತ ಮುಂಚೆ ಅದು ಪಾಸ್ಟ್, ಅದು ಇತಿಹಾಸ. ಈಗ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ. ಪ್ರತಿ ವಾರ್ಡ್ಗಳಲ್ಲಿ ಜನಪರ ಕಾಳಜಿ ಇರುವಂತವರನ್ನ ಬೆಂಬಲಿಸಿ, ಜನಪರ ಚಿಂತನೆ ಇರುವಂತವರನ್ನ ಬೆಳೆಸಿ, ಹಣಕ್ಕಾಗಿ ಆಮಿಷಕ್ಕಾಗಿ ನೀವು ಏನು ಮತವನ್ನ ಮಾರ್ಕೊಂಡಿಲ್ಲ. ನನಗೆ ಹಾಕಿರುವಂತ ಮತ ಏನಿದೆ ಅದು ಜಿನ್ಯೂನ್ 916 ಗೋಲ್ಡ್ ಜಿನ್ಯೂನ್ ಮತಗಳು. ಯಾವುದೇ ಆಮಿಷಗಳಿಗೆ ನೀವು ಬಲಿಯಾಗದಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಬೆಂಬಲಿಸಿದ ಅಂತ ಹೇಳಿದ್ರೆ ಇದು ನಿಜಕ್ಕೂ ಪ್ರಶಂಸನೀಯ. ನಾವೆಲ್ಲ ಸೇರಿ ನಾವು ಈ ಕೆಲಸವನ್ನು ಮುಂದುವರಿಸುವ. ಕೊನೆಯದಾಗಿ ಮಾಧ್ಯಮ ಮಿತ್ರರಿಗೂ ಕೂಡ ನನಗೆ ಬಹಳ ಹೆಮ್ಮೆ ಇದೆ. ದಾವಣಗೆರೆಯ ಈ ಪತ್ರಕರ್ತ ಮಿತ್ರರು, ನೀವು ಇಂಡಿಪೆಂಡೆಂಟ್ ಆಗಿ ಕ್ರಿಟಿಸೈಸ್ ಮಾಡೋ ಕಡೆ ಕ್ರಿಟಿಸೈಸ್ ಮಾಡಿದ್ದೀರಾ, ಪ್ರಶ್ನೆ ಕೇಳೋ ಕಡೆ ಪ್ರಶ್ನೆ ಕೇಳಿದ್ದೀರಾ. ಇಂಡಿಪೆಂಡೆಂಟ್ ಜರ್ನಲಿಸಂ ಏನಂತೇಳಿ ನೀವು ಪ್ರೂವ್ ಮಾಡಿದ್ದೀರಾ. ಈ ಕ್ಷೇತ್ರದ ಸಮಸ್ಯೆಗಳನ್ನ ನಾನು ರೈಸ್ ಮಾಡಿದಾಗ ಒಳ್ಳೆ ಕವರೇಜ್ ಅನ್ನು ಕೊಟ್ಟಿದ್ದೀರಾ. ಅದು ನನ್ನ ಪರವಾಗಿ ನೀವು ಕೊಟ್ಟಿದ್ದಲ್ಲ, ಜನರ ಬಗ್ಗೆ ನಿಮ್ಮಲ್ಲಿರುವಂತಹ ಕಾಳಜಿ, ನಿಷ್ಕಲ್ಮಶ ಮನಸ್ಸಿಂದ ನೀವು ಅದನ್ನು ಮಾಡಿದ್ದೀರಾ. ನಿಮಗೂ ಕೂಡ ನಾನು ಹೃದಯದ ಅಂತರಾಳದಿಂದ ಧನ್ಯವಾದ ಸಲ್ಲಿಸ್ತೇನೆ. ಮುಂದೆಯೂ ಕೂಡ ನಿಮ್ಮ ಸಹಕಾರ ಇರಲಿ. ಯಾಕಂದ್ರೆ ನೀವಿದ್ರೆ ಈ ಸಮಾಜ ಸರಿದಾರಿಗೆ ತಗೋ ಹೋಗ್ಬೋದು. ಈ ಸಮಾಜ ಸರಿಯಾಗಬೇಕಂದ್ರೆ ಸಂವಿಧಾನದ 4ನೇ ಹಗ್ಗ ಮಾಧ್ಯಮ ರಂಗದಲ್ಲೂ ಕೂಡ ನಿಮ್ಮಂತಹ ನಿಷ್ಠಾವಂತರಿದ್ರೆ ಖಂಡಿತ ಒಂದು ಬದಲಾವಣೆ ತರುವ. ನಾವೆಲ್ಲರೂ ಸೇರಿ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡುವ. ಇದು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಸಾರಾಂಶ. ಥ್ಯಾಂಕ್ ಯು, ಧನ್ಯವಾದ. ಬಿಜೆಪಿ ಅವ್ರು ನಿನ್ ಬೇಜಾರಾಗಿದ್ರೆ SDP ಅವ್ರು ಇನ್ನೊಂದ್ ಸ್ವಲ್ಪ ಓಟ್ ತಗೊಳ್ಳಿಲ್ಲ, ನಮಗೆ ಅದೇ ಬೇಜಾರಾಯ್ತು ಅನ್ನೋದು ಏನಿದ್ರೆ ಅರ್ಥ? ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಅವಕಾಶದಲ್ಲಿ ಹೇಗೋ ನಾವು ಪಾರಾಗ್ಬಿಡೋ ಅಂತ ಕನಸು ಕಂಡಿದ್ರು. ನೋಡಿ, ಕನಸು ಕಾಣೋದು ತಪ್ಪಲ್ಲ. ನನಗೂ ಕೂಡ ಕನಸಿತ್ತು, ಆಕಾಶದ ಎತ್ತರದ ಕನಸಿತ್ತು, ನಾನು ವಿಧಾನಸಭೆಗೆ ಹೋಗ್ಬೇಕಂತ. ಆದ್ರೆ ಎಂಡ್ ಆಫ್ ದ ಡೇ ಮತದಾರರೇ ಪ್ರಭುಗಳು. ಅವ್ರು ಕೊಡುವಂತ ತೀರ್ಪಿಗೆ ನಾವು ತಲೆ ಬಾಗ್ಲೇಬೇಕು. ಹಾಗಾಗಿ ಕನಸು ಕಾಣೋದು ತಪ್ಪಲ್ಲ. ನಮ್ಮ ಮೇಲೂ ಕೂಡ ಅವರು ನಿರೀಕ್ಷೆ ಇಟ್ಕೊಂಡಿದ್ರು. ಮೋಸ್ಟ್ಲಿ ನನಗೂ ಕೂಡ ಫೀಲ್ ಇದೆ. 10,000 ಓಟು ನನಗೆ ಕಡಿಮೆ ಆಗಿದೆ ಸರ್, 2 ಫ್ಯಾಕ್ಟರಿಂದ. ಆಫ್ ದ ರೆಕಾರ್ಡ್ ಅಥವಾ ಆನ್ ದ ರೆಕಾರ್ಡ್ ನೀವು ತಗೊಳ್ಳಿ, ಇದನ್ನು ಕ್ಯಾರಿ ಮಾಡಿ. ಒಂದೇ ಫ್ಯಾಕ್ಟರ್ ಏನಂದ್ರೆ, ಈ ಸ್ಲಮ್ ಇದೆಯಲ್ಲ, ಸ್ಲಮ್ ಅಲ್ಲಿ ಇವ್ರು ಏನು ಪುಡಿ ಅಂತ ಹೇಳ್ತೀವಿ ನಾವು ಪೊಲಿಟಿಕಲ್ ಲ್ಯಾಂಗ್ವೇಜ್ ಅಲ್ಲಿ, ಪುಡಿ ಅಂತ. ಪುಡಿ ಅಂದ್ರೆ ಗಾಸಿಪ್ಸ್. ಒಂದು ವೇಳೆ ಅಫ್ಸರ್ ಕುಡ್ಲಿಪೇಟೆ ಗೆದ್ರೆ ಅಥವಾ ಸಮರ್ಥ ಶಾಮ್ನೂರ್ ಸೋತ್ ಬಿಟ್ರೆ, ನಾನ್ ಗೆಲ್ತೀನೋ ಬಿಡ್ತೇನೆ ಅದು ಬೇರೆ ವಿಚಾರ. ಬಿಜೆಪಿ ಬಂದ್ಬಿಟ್ರೆ ನಿಮಗೆ ಬರುವಂತ 2,000 ರೂಪಾಯಿ ಸ್ಟಾಪ್ ಮಾಡ್ಬಿಡ್ತಾರೆ. ಯಾರು? SS ಮಲ್ಲಿಕಾರ್ಜುನ್. SS ಮಲ್ಲಿಕಾರ್ಜುನ್ ಏನು ದೇವದೂತ್ರ ಪಾಪ. ಅವ್ರ ಸ್ಲಮ್ ಅವರಿಗೆ ಗೊತ್ತಿಲ್ಲ. ನನಗೆ ಕೇಳಿದವರಿಗೆ ನಾನು ತುಂಬಾ ಜನರಿಗೆ ಕ್ಲಾರಿಫೈ ಮಾಡಿದೆ. ಆದ್ರೆ ಎಲ್ಲರ ಹತ್ರ ನಾನು ಹೇಗೆ ತಲುಪಲಿ ಸರ್? 2,30,000 ಜನರಿಗೆ 15 ಡೇಸ್ ಅಲ್ಲಿ ತಲುಪಲಿಕ್ಕೆ ಸಾಧ್ಯ ಉಂಟಾ? ನಾನು ನನ್ನ ಕಾರ್ಯಕರ್ತರ ಮುಖಾಂತರ, ಹ್ಯಾಂಡ್ ಬಿಲ್ ಮುಖಾಂತರ, ವಿಡಿಯೋ ಮುಖಾಂತರ, ಮಾಧ್ಯಮದ ಮುಖಾಂತರ ಪ್ರತಿ ಮನೆಗೂ ತಲುಪಿದ್ದೇನೆ. ಇಂಡಿವಿಜುವಲ್ ತಲುಪಲಿಕ್ಕೆ ಆಗ್ಲಿಲ್ಲ. ನನ್ನ ಹತ್ರ 10 ನಿಮಿಷ ಯಾರು ಮಾತಾಡಿದಾರಲ್ಲ ಅವ್ರು SDP ಬಿಟ್ಟು ಬೇರೆಯವ್ರಿಗೆ ಓಟೆ ಹಾಕಿಲ್ಲ ಸರ್. ಯಾಕಂದ್ರೆ ವಿಚಾರ ಅವರಿಗೆ ಮನವರಿಕೆ ಮಾಡ್ಕೊಳ್ಳೋರಿಗೆ ನಾನು ಅವರಿಂದ ಕದಲಿಲ್ಲ. ಇದೇನಾಗಿದೆ, ಒಂದು ಗಾಸಿಪ್. ಇದರಲ್ಲಿ ಸ್ಲಮ್ ಅಲ್ಲಿ ಇದ್ದ ಜನರು ಕನ್ಫ್ಯೂಷನ್ ಆದ್ರು. ಜಾಂದೆ छोड़बा कौन तो बांधे हमने 2000 ಆಯ್ತು ಬಸ್. ಅಲ್ಲ, ಫ್ಯಾಕ್ಟ್ ಇದನ್ನ ಮರೆಮಾಚ್ಲಿಕ್ಕೆ ಆಗಲ್ಲ. ತುಂಬಾ ಜನರು ಲೇಡೀಸ್ ವಿಶೇಷವಾಗಿ ಪಾಪ 2,000 ದೊಡ್ಡ ದುಡ್ಡು ಸರ್. ಅವರಿಗೆ ಮನೆಯಲ್ಲಿ 2,000 ಸಿಕ್ಕಿದ್ರೆ ಅವ್ರ ತರಕಾರಿನೋ ಏನೋ ಮನೆಯಲ್ಲಿ ಮಾಡ್ಕೊಳ್ತಾರೆ. ಇವ್ರು ಏನ್ ಮಾಡಿದ್ರು, ಇದು ಪಾಪ ಇದು ಸರ್ಕಾರದ ಗವರ್ನಮೆಂಟ್ ನ ಇವರ ಗ್ಯಾರಂಟಿ ಅಂತ ಇವ್ರಿಗೆ ಗೊತ್ತಿಲ್ಲ. ಏನೋ ಮಲ್ಲಿಕಾರ್ಜುನ್ ಅವರು ಮನೆಯ ತಿಜೋರಿಯಿಂದ 10,000 ಕೋಟಿ ರೂಪಾಯಿ ತಂದ್ಕೊಡ್ತಾರೆ ಅಂತ ಫೀಲ್ ಮಾಡಿದ್ರು. ಇದರಿಂದ ಒಂದು 5,000 to 6,000 ಓಟು ನನಗೆ ಮೈನಸ್ ಆಗಿದೆ. ಇಲ್ಲ ಅಂದ್ರೆ ಅದು ಬರ್ತಾ ಇತ್ತು. ಇನ್ನೊಂದು ಫ್ಯಾಕ್ಟರ್ ಏನಂತ ಹೇಳಿದ್ರೆ,
ಒಂದು ವೇಳೆ SDPI ಬಂದ್ಬಿಟ್ರೆ ಈ ಕ್ಷೇತ್ರದಲ್ಲಿ ಈ ಏನು ಕುಟುಂಬದ ಒಂದು ಡೈನೆಸ್ಟಿ ಇತ್ತು, ಇವರು ಇದುವರೆಗೆ ಮಾಡ್ಕೊಂಡು ಬಂದಿದ್ದೇನೆಂದ್ರೆ ಏಳು ಅಂದ್ರೆ ಹೇಳ್ಬೇಕು, ಕೂತ್ಕೊ ಅಂದ್ರೆ ಕೂರ್ಬೇಕು, ಮಾತಾಡ್ಲಿಕ್ಕಿಲ್ಲ. ಇದು ಫ್ಯಾಕ್ಟ್, ಇದು ನೀವು ಚೆಕ್ ಮಾಡ್ಕೊಳ್ಳಿ, ನನಗೆ ಹೇಳಿದಾರೆ.